ಗಾಯ್ಸ್ ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ತಿರುವಣ್ಣಾಮಲೈ ಟೆಂಪಲ್ಗೆ. ಅರುಣಾಚಲೇಶ್ವರ ಟೆಂಪಲ್ ಇರೋದಿಲ್ಲಿ. ತುಂಬ ಜನ ಡ್ರೀಮ್ ಇಲ್ಲಿ ಬಂದಬೇಕು, ದೇವ್ರ ದರ್ಶನ ಮಾಡಬೇಕು, ಗಿರಿ ಪ್ರದಕ್ಷಿಣೆ ಹಾಕಬೇಕು, ದೇವರ ಆಶೀರ್ವಾದ ಪಡಿಬೇಕಂತ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವು ಎಷ್ಟು ಸತಿ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇವತ್ತು ಪೌರ್ಣಮಿ ಅಂತೆ. ಲಾಸ್ಟ್ ಮಂತ್ ಚೈತ್ರ ಪೌರ್ಣಮಿ ಇತ್ತು. ಆಗ ನೀವು ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ, ತುಂಬ ಜನ ನಿಂತ್ಕೊಳಕ್ಕೆ ಕೂಡ ಅಷ್ಟು ಜಾಗ ಇರಲಿಲ್ಲ, ಅಷ್ಟು ಜನ ಬಂದಿದ್ರಂತೆ. ಸೊ ನೋಡೋಣ ಈ ಪೌರ್ಣಮಿಗೆ ಎಷ್ಟು ಜನ ಬರ್ತಾರೆ ಅಂತ. ಈಗ ಇಲ್ಲಿಂದ ನಾವು ಆಟೋ ತೊಗೊಂಡ್ವಿ, ಯಾಕಂದರೆ 3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಟೆಂಪಲ್. ಸೊ ರೋಡಲ್ಲೇ ಬರ್ತಾ ಇರ್ತಾರೆ, ನಾವು ಕಾರ್ ಪಾರ್ಕ್ ಮಾಡಿರೋ ಜಾಗದಲ್ಲೇ ಆಟೋದವರು ದೇವಸ್ಥಾನಕ್ಕೆ ಹೋಗ್ಬೇಕಂತ. ಬಟ್ ತುಂಬ ಚಾರ್ಜ್ ಮಾಡ್ತಾರೆ. ನಾವು 5 ಮೆಂಬರ್ಸ್ ಇದ್ರಿ, 250 ರುಪೀಸ್ ಚಾರ್ಜ್ ಮಾಡಿದ್ರು. ಇಲ್ಲಿ 9 ಗೋಪುರಗಳಿದಾವೆ, ಅಂದರೆ 4 ದಿಕ್ಕಲ್ಲಿ ದೊಡ್ಡ ದೊಡ್ಡವು, ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ. ಇನ್ನು 5 ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇದು ದೇವಸ್ಥಾನಕ್ಕೆ ಕ್ಯೂಗೆ ಹೋಗೋ ದಾರಿ ಇದು. ಇದೇ ನೋಡಿ ನಮಗೆ ಫಸ್ಟ್ ಕಾಣಿಸಿತ್ತು ಗೋಪುರ. ಇಲ್ಲಿಂದ ನಾವು ಕ್ಯೂಗೆ ಹೋಗ್ಬೇಕು. ನೋಡಿ ಇದೇ ಕ್ಯೂ, ತುಂಬ ಜನ ಬರ್ತಾ ಇದ್ರು ಆಗ್ತಾನೆ. ಅಂದರೆ ನಾವು ಹೋಗಿತ್ತು ಅರ್ಲಿ ಮಾರ್ನಿಂಗ್ 8 o'clock 9 o'clock ಇತ್ತು. ಸರಿಯಾಗಿ ಟೈಮ್ ಗೊತ್ತಿಲ್ಲ, ಬಟ್ 9-9:30 ಆದರೂ ಆಗಿರುತ್ತೆ. ಇದೇ ನೋಡಿ ಫಸ್ಟ್ ಎಂಟ್ರೆನ್ಸು. ಇಲ್ಲಿ ಡಿವೈಡ್ ಮಾಡ್ತಾರೆ, ಫ್ರೀ ದರ್ಶನ ಬೇರೆ, ಚಾರ್ಜಬಲ್ ದರ್ಶನ ಬೇರೆ. ಮೀನ್ಸ್ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ನೋಡಿ ಅಲ್ಲಿ ಫ್ರೀ ದರ್ಶನ ಅಂತ ಇದಾಕಿದ್ರು ಬೋಲ್ಡು. ಇದು ನಾವೀಗ 50 ರುಪೀಸ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಡಿವೈಡ್ ಮಾಡಿ ನಮಗೆ ಸೈಡಲ್ಲಿ ಬಿಡ್ತಾರೆ. ಯಾಕೆ ಹಿಂಗೆ ಓಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಟೋಕನ್ ಇಸ್ಕೊಂಡು ಬೇಗ ಹೋಗಬೇಕು. ಅಲ್ಲಿನೂ ತುಂಬ ಜನ ರಶ್ ಇರ್ತಾರೆ ಅಂತ. ಅಲ್ಲಿ ನೋಡಿದ್ರಲ್ಲ ಅದೊಂದು ಗೋಪುರ ಇರುತ್ತೆ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ಒಂದು ಗೋಪುರ ಇದೆ. ಯಾವ ದಿಕ್ಕಲ್ಲಿ ಇದೀವಿ ಅಂತ ಗೊತ್ತಾಗಲ್ಲ, ಬಟ್ ನಾವು ದೇವಸ್ಥಾನದ ಒಳಗೇನೆ ಇರ್ತೀವಿ. ದೇವಸ್ಥಾನದ ಒಳಗಡೆ ನೋಡಿ, ಈಗ ಟಿಕೆಟ್ ತಗೊಂಡ್ರಿ, ಒಬ್ಬರಿಗೆ 50 ರೂಪಾಯಿ, 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಆದರೆ ಜಾಸ್ತಿ ದೂರ ಏನು ಇರಲಿಲ್ಲ ಕ್ಯೂ ಇದು. ಯಾಕಂದರೆ ತೋರಿಸ್ತೀನಿ ಬನ್ನಿ ಮುಂದೆ ಮುಂದೆ. ಫ್ರೀ ದರ್ಶನ ಹೆಂಗಿದೆಯೋ ಗೊತ್ತಿಲ್ಲ, ಅದು ಎಷ್ಟೊತ್ತಿರುತ್ತೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನಾವು 50 ರುಪೀಸಿಂದ ಬಂದಿರೋದ್ರಿಂದ ನೋಡಿ ಈ ಬಾಗ್ಲಲ್ಲಿ ಬಿಡ್ತಾರೆ. ಇಲ್ಲಿಂದ ಹರ ಹರ ಮಹಾದೇವ್ ಓಂ ನಮಃ ಶಿವಾಯ ಅಂದ್ಕೊಂಡು ಕ್ಯೂ ಅಲ್ಲಿ ಹೋಗ್ಬಿಡೋದೆ. ಯಾಕಂದರೆ ಇಲ್ಲಿಂದ ಜಾಸ್ತಿ ದೂರ ಇರೋದಿಲ್ಲ ಗರ್ಭಗುಡಿ. ಆದರೆ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಅಲ್ಲಿನೂ ಕ್ಯೂ ಕಡಿಮೆ ಜನ ಇದ್ರು, ಇಲ್ಲಿನೂ ಕ್ಯೂ ಅಲ್ಲಿ ಕಡಿಮೆ ಜನ ಇದ್ರು. ಬಟ್ ಕಾಣಿಸೋದಕ್ಕೆ ಜಾಸ್ತಿ ಜನ ಅನಿಸ್ಬೋದು, ಬಟ್ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಬಟ್ ಆದರೆ ಬೆಳಗ್ಗೆ ಅಷ್ಟೊಂದು ಜನ ಇರೋದಿಲ್ಲ. ಈವ್ನಿಂಗ್ ಆಗ್ತಾ ಆಗ್ತಾ ಒಂದು 4:30-5 ಆಗ್ತಾ ಆಗ್ತಾ ತುಂಬ ಜನ ಆಗ್ತಾರೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೋಸ್ಕರ ಅಂತ ಅಲ್ಲಿ ಹೇಳ್ತಾ ಇದ್ರು. ಆದರೂ ನಾವು ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಲ್ಲ, ನೋಡೋಣ ಅಂದ್ಬಿಟ್ಟು ಮುಂದಕ್ಕೆ ಹೋದ್ವಿ. ಆಗಲೇ ನಾನು 9 ಗೋಪುರ ಇರುತ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇದು ಸಣ್ಣ ಸಣ್ಣ ಗೋಪುರಗಳು. ದೊಡ್ಡ ಗೋಪುರ ಮುಂದೆ ಇನ್ನು ಸಣ್ಣ ಗೋಪುರ ಇರುತ್ತೆ. ಇದೇ ರೀತಿ ಆಚೆಗಡೆ 4 ಇರುತ್ತೆ ಕಾಣಿಸೋಕೆ, ಮತ್ತು ಒಳಗಡೆ ಸಣ್ಣ ಸಣ್ಣದು ಈ ಸೈಜಲ್ಲಿ 5 ಇರುತ್ತೆ. ಇದೇ ರೀತಿ ನಾವು ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಇದು ಗರ್ಭಗುಡಿಗೆ ಹೋಗೋವಂಥ ದಾರಿ. ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಕ್ಯೂ ಅಲ್ಲಿ ಬರೋರಿಗೆ ಸೆಕೆ ಆಗಬಾರ್ದು ಅಂತ ಫ್ಯಾನು, ಆ ಕಡೆ ಆರಾಮಾಗಿ ರೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಮಂಟಪ ಥರ ಮಾಡಿದ್ದಾರೆ. ಇಲ್ಲಿಂದ ಸ್ವಲ್ಪ ಹೆಜ್ಜೆಗಳು ಹಾಕಿದ್ರೇ ದೇವಸ್ಥಾನ ಬಂದ್ಬಿಡುತ್ತೆ. ಯಾಕಂದರೆ ತುಂಬ ಹತ್ತಿರದಲ್ಲಿದ್ದೀವಿ ನಾವು. ಇದೇ ನೋಡಿ ಗರ್ಭಗುಡಿ, ಮುಂದೆ ಗರುಡಗಂಬ ಎಷ್ಟು ಸೂಪರ್ ಆಗಿದೆ ಅಲ್ಲ ನೋಡೋದಕ್ಕೆ. ಹಿಂದ್ಗಡೆ ಬೆಟ್ಟ, ಸಖತ್ತೊಂದು ಗೂಸ್ ಬಂಪ್ಸ್ ಮೂಮೆಂಟ್. ಇಲ್ಲಿ ಬರ್ತಾ ಇದ್ದಂಗೆ ಒಂಥರ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದು ಜನರಿಗೋಸ್ಕರ ನೀರು, ಈ ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ಎಲ್ಲ ಮಾಡ್ತಾಯಿದ್ರು ಅಲ್ಲಿ. ಇದನ್ನು ನಮಗೆ ಸಿಗಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ. ಇನ್ನು ಸ್ವಲ್ಪ ಲೇಟಾಗಿ ಬರೋರಿಗೆ ಸಿಗ್ಬೋದು ಅನಿಸುತ್ತೆ. ಇನ್ನೇನು ಹತ್ರ ಬಂದೇ ಬಿಟ್ವಿ, ದೇವಸ್ಥಾನದ ಒಳಗಡೆ ಹೋಗ್ಬೇಕಷ್ಟೇ ಈಗ. ಇಲ್ಲೊಂದು ಸತಿ ಎಂಟ್ರಾದರೆ ಇನ್ನು ದೇವ್ರ ದರ್ಶನ ಕನ್ಫರ್ಮ್ ಅಂತ. ನೋಡಿ 10:46 ಆಗಿದೆ ಟೈಮು. ನಾವು ಎಂಟ್ರಾಗಿತ್ತು 9:30 ಅಂದ್ಕೊಳ್ಳಿ, 9:30ಗೆ. 1 ಅವರ್ಗೆ 2 ಅವರ್ಸ್ 8 o'clock ಬಂದಿದ್ರು ಇಷ್ಟೊತ್ತಿಗೆ ದರ್ಶನ ಆಗಿಬಿಡುತ್ತೆ. 10:45ಗೆ. ಇಲ್ಲೆಲ್ಲ ಫೋನ್ ಹುಷಾರು, ಫೋನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಇದ್ರು. ಆದರೂ ನಾನು ಧೈರ್ಯವಾಗಿ ವಿಡಿಯೋ ಮಾಡ್ಕೊತಾನೆ ಇದ್ದೆ. ಎಲ್ಲ ಯಾರಿಗೋಸ್ಕರ ಗಾಯ್ಸ್? ನಿಮಗೋಸ್ಕರ. ದೇವರಲ್ಲಿ ನಿಮ್ಮ ಹತ್ರ ನಿಮ್ಮ ಬಗ್ಗೆನೂ ಕೇಳ್ಕೊಂಡಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ ಅಂತ. ನೋಡಿ ಇಲ್ಲೂ ಫ್ಯಾನ್ ಇಟ್ಟಿದ್ದಾರೆ. ಹಾಗೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದ ಎಂಟ್ರಿ, ಇದೇ ಮೈನ್ ಡೋರು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ. ತುಂಬ ಖುಷಿ ಆಗ್ತಿದೆ, ಅಂದರೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಈ ದೇವಸ್ಥಾನಕ್ಕೆ. ನೀವು ಎಷ್ಟು ಸತಿ ಬಂದಿದ್ದೀರ ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ದೇವರು ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ ತುಂಬ ಸಖತ್ತಾಗಿರುತ್ತೆ ಹಳೆ ಕಾಲದ ದೇವಸ್ಥಾನಗಳೆಲ್ಲ. ಆಚೆಗಡೆ ಅಷ್ಟೇ, ಒಳಗಡೆ ಅಷ್ಟೇ, ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ರಲ್ಲಿ ಕೆತ್ತಿರೋ ಅಂಥದ್ದು ಮತ್ತು ಲೈಟಿಂಗ್ಸು
ಮತ್ತು ದೇವಸ್ಥಾನದ ದ್ವಾರ, ಬಾಗಿಲು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ತುಂಬ ಇಲ್ಲಿಂದ ಒಂಥರ ಮೈಯಲ್ಲೆಲ್ಲ ಒಂಥರ ರೋಮಾಂಚನ ಶುರುವಾಗ್ಬಿಡುತ್ತೆ. ದೇವ್ರ ಹೆಸ್ರು ಹೇಳ್ಕೊಂಡು ಹೋಗ್ತಾನೆ ಇದ್ರೆ ಹರ ಹರ ಮಹಾದೇವ್ ಅಂತ. ನೋಡಿ ನಮಗೆ ದರ್ಶನ ಮುಗೀತು. ದರ್ಶನ ಮುಗ್ದು ಒಳಗಡೆ ಇದು ಅಂದರೆ ಗರ್ಭಗುಡಿ ಒಳಗಡೆ ಯಾವ ರೀತಿ ಲೈಟಿಂಗ್ಸ್ ಅರೇಂಜ್ ಆಗಿದೆ ಅಂತ ಒಳ್ಳೆ ರೀತಿಲಿ ದರ್ಶನ ಆಯಿತು. ಯಾವುದೂ ನೂಕು ಇರಲಿಲ್ಲ. ತುಂಬ ಖುಷಿ ಆಯಿತು ಇಲ್ಲಿ ದರ್ಶನ ಆಗಿತ್ತು. ಯಾಕಂದರೆ ಒಂದು ಪೀಸ್ ಆಗಿ ಇದೆ ದೇವಸ್ಥಾನ. ಏನು ಅಷ್ಟೊಂದು ರಶ್ ಇದ್ರೂ ಆರಾಮಾಗಿ ದರ್ಶನ ಆಯಿತು. ನೀವು ಬನ್ನಿ, ಸಖತ್ತಾಗಿರುತ್ತೆ. ದರ್ಶನಕ್ಕೆ ಬೆಳಗ್ಗೆ ಬಂದರೆ ನಿಮಗೆ ಜಾಸ್ತಿ ಜನನೇ ಇರೋದಿಲ್ಲ. ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ. ಸಖತ್ತಾಗಿತ್ತು ದರ್ಶನ ಅಂತೂ. ಇಷ್ಟೊತ್ತು ಕ್ಯೂ ಅಲ್ಲಿ ಬಂದಿತ್ತು ಒಂದು ಕಡೆ, ಆದರೆ ಇಲ್ಲಿ ದರ್ಶನ ಆಗಿದ ತಕ್ಷಣ ಒಂಥರ ಖುಷಿ ಆಗುತ್ತಲ್ಲ, ಅದನ್ನ ಯಾರಿಂದನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀವು ಈ ಥರ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟಲ್ಲಿ ಶೇರ್ ಮಾಡಿ. ಅಲ್ಲಿಂದ ಆಚೆ ಬಂದರೆ ಇಲ್ಲಿ ಲಡ್ಡು ಪ್ರಸಾದ ಮತ್ತು ಚಕ್ಲಿ ಇವೆಲ್ಲ ಸಿಗುತ್ತೆ. ಪ್ರಸಾದ ರೀತಿಯಲ್ಲಿ ಕೊಡ್ತಾರೆ. ಮತ್ತು ಆ ಕಡೆ ರೈಸ್ ಮತ್ತು ಸ್ವೀಟ್ ಪೊಂಗಲ್ ಕೊಡ್ತಾರೆ. ಎಲ್ಲ ಚಾರ್ಜನ್ನು ಇಲ್ಲೇ ಹಾಕಿದಾರಲ್ಲ, 50 ರೂಪಾಯಿ, ಮತ್ತು ರೈಸ್ಗೆ ಪೊಂಗಲ್ಗೆ 10 ರೂಪಾಯಿ. ಇಲ್ಲಿ ನಿಂತಿರೋರೆಲ್ಲ ಲಾಡು ಮತ್ತು ಬಾಕಿ ಐಟಮ್ಸ್ ತಗೊಳೋದಕ್ಕೋಸ್ಕರ. ಇಲ್ಲ ಈ ಕಡೆ ಸೈಡಲ್ಲೆಲ್ಲ ಕೂತಿದ್ದಾರೆ ಜನ. ಈ ಜನ ಎಲ್ಲ ಕೂತಿರೋದು ಬಂದು ಆ ರೈಸ್ದು ಪೊಂಗಲ್ ಮತ್ತು ತಿನ್ನೋದಕ್ಕೋಸ್ಕರ. ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದ್ಮೇಲೆ ಇದೆ ಆಚೆ ಹೋಗೋ ದಾರಿ. ಎಲ್ಲ ಗೋಪುರದ ಒಳಗಡೆ ಬರ್ತೀವಿ, ಗೋಪುರದ ಆಚೆ ಹೋಗ್ತೀವಿ. ಆದರೆ ಯಾವ ಗೋಪುರದೊಳಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಒಳಗಡೆ ನೋಡಿ ದರ್ಶನದಿಂದ ಆಚೆ ಬಂದಮೇಲೆ ನೀಟಾಗಿ ವಾಶ್ರೂಮ್ಸ್ ಎಲ್ಲ ಸೆಟಪ್ ಮಾಡಿದ್ದಾರೆ. ಜೆಂಟ್ಸ್ಗೆ ಬೇರೆ, ಲೇಡೀಸ್ಗೆ ಬೇರೆ. ಸುತ್ತೂ ದೇವಸ್ಥಾನದ ಒಳಗಡೆ ಒಂದು ಲೇಯರ್, ಒಂದು ದೊಡ್ಡ ಗೋಪುರ ಮತ್ತು ಚಿಕ್ಕ ಗೋಪುರ ಸೆಂಟ್ರಲ್ಲಿ ಜಾಗ ಇರುತ್ತಲ್ಲ, ಅಲ್ಲಿ ನಾವು ಓಡಾಡ್ಬೋದು. ಇನ್ನು ಚಿಕ್ಕ ಗೋಪುರ ಒಳಗಡೆ ಗರ್ಭಗುಡಿ ಒಳಗಡೆ ಓಡಾಡೋಕ್ಕಾಗಲ್ಲ, ಅಲ್ಲಿ ಕ್ಯೂ ಇರುತ್ತೆ. ಅಲ್ಲಿ ದೇವಸ್ಥಾನದವ್ರು ಮಾತ್ರ ಓಡಾಡ್ಬೋದು. ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಲಾಡು ಕೊಡ್ತಾರೆ. ಸಣ್ಣ ಲಾಡು ಪ್ರಸಾದ ಥರನೇ ಅದೂ. ಎಲ್ಲರೂ ತೊಗೊಂಡು ಆಚೆ ಬಂದ್ವಿ. ಚೆನ್ನಾಗಿತ್ತು. ಅಂದರೆ ಅಲ್ಲಿ ದುಡ್ಡು ಕೊಟ್ಟು ತೊಗೊತೀವಲ್ಲ, ಅಲ್ಲಿ 4 ಕೊಡ್ತಾರೆ 50 ರೂಪಾಯಿಗೆ. ಇಲ್ಲಿ ಒಂದೇ ಕೊಡೋದು, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇಲ್ಲಿಂದ ನಾವು ಆಚೆ ಬಂದ್ರಿ. ಇಲ್ಲಿಂದ ನಾವು ಇವಾಗ ಕಾರ್ ಹತ್ರ ಹೋಗ್ಬೇಕು. ಆಚೆಗಡೆನೂ ದೇವ್ರ ಸಾಮಾನು, ದೇವ್ರಿಗೆ ಪೂಜೆಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ಮಾರ್ತಾ ಇರ್ತಾರೆ. ಬಟ್ ಯಾವ ಗೋಪುರದ ಒಳಗಡೆ ಬಂದ್ವಿ, ನಾವು ಯಾವ ಗೋಪುರದ ಒಳಗಡೆ ಹೋದ್ವಿ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಅಲ್ಲಿ ಯಾರನ್ನಾದ್ರೂ ಕೇಳೇ ಹೋಗಬೇಕು. ಎಲ್ಲನೂ ಒಂದೇ ಥರ ಕಾಣಿಸುತ್ತೆ, ಬಟ್ ಆದರೆ ಎಂಟ್ರಿ ಎಕ್ಸಿಟ್ ಎಲ್ಲ ಚೇಂಜ್ ಇರುತ್ತೆ. ನಾವು ಆಚೆ ಬರೋಷ್ಟರಲ್ಲಿ 11:30 12 ಗಂಟೆ ಆಗಿತ್ತು. ಬಿಸಿಲಂತೂ ತುಂಬ ಬರ್ತಾ ಇತ್ತು. ನೋಡ್ತಾ ಇದ್ದೀರಲ್ಲ, ಬರೀ ಕಾಲಲ್ಲಿ ಇರೋರ್ಗಂತೂ ಕಾಲು ಸುಟ್ಟೋಗ್ಬಿಡುತ್ತೆ. ನನಗೂ ಕಾಲು ಏನಾಗಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಯಾಕಂದರೆ ಇಲ್ಲೇನಾಗಲ್ಲ, ಗಿರಿ ಪ್ರದಕ್ಷಿಣೆ ನಡಿಬೇಕಾದ್ರೇ ಸ್ವಲ್ಪ ಬಿಸಿಲಿದ್ರೇ ತೊಂದರೆ. 4 ಗೋಪುರಗಳಲ್ಲಿ ಇದು ಒಂದು ಗೋಪುರ. ಯಾವ ಗೋಪುರ ಅಂತ ಕೇಳೋಕೆ ಹೋಗ್ಬಿಡಿ, ಯಾಕಂದರೆ ಆಗ್ಲೇ ಹೇಳಿದ್ದೀನಿ, ಯಾವ ದಿಕ್ಕಲ್ಲಿ ಹೋದ್ರಿ ಯಾವ ದಿಕ್ಕಲ್ಲಿ ಬಂದ್ರಿ ಅಂತ ಗೊತ್ತಾಗೋದಿಲ್ಲ. ಆದರೆ ಒಂದು ನೋಟಿಸ್ ಮಾಡ್ಬೋದು, ಒಳಗಡೆ ಹೋಗ್ಬೇಕಾದ್ರೆ ಬರೀ ಪೂಜೆ ಸಾಮಾನು ಅಂಗಡಿ ಇಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಾಗಿರೋ ಐಟಮ್ಸ್ ಇಲ್ಲ ಕ್ಯೂ ಇರುತ್ತಷ್ಟೇ. ಹೊರಗಡೆ ಬಂದರೆ ಬರೀ ಹೋಟೆಲ್ಸು ಮತ್ತು ತಿನ್ನೋ ಐಟಮು, ಜ್ಯೂಸ್ ಅಂಗಡಿಗಳು ಇವೇ ಇರುತ್ತೆ. ಆಮೇಲೆ ಆಟೋ ಸ್ಟ್ಯಾಂಡು ಇರುತ್ತೆ ಪಕ್ಕದಲ್ಲಿ. ಈಗ ನಾವು ಹೋಗ್ತಾ ಇರೋದು ರಮಣ ಮಹರ್ಷಿ ಅವ್ರದ್ದು ಆಶ್ರಮಕ್ಕೆ. ಇವ್ರ ಬಗ್ಗೆ ರಜನಿಕಾಂತ್ ಅವ್ರು ಕೂಡ ಮಾತಾಡಿದ್ದಾರೆ. ದೊಡ್ಡ ತಪಸ್ವಿ ಇವರು ಇಲ್ಲಿ ಆ ಕಾಲದಿಂದನೂ ತಪಸ್ ಮಾಡ್ಕೊಂಡಿದ್ದವ್ರಂತೆ. ಇವರು ಆಶ್ರಮದೊಳಗಡೆ ಫೋನು ಜೋರಾಗಿ ಮಾತಾಡಂಗಿಲ್ಲ, ಏನಿಲ್ಲ. ಅದಕ್ಕೆ ಇಷ್ಟೇ ವಿಡಿಯೋ. ಇವ್ರದ್ದು ಎಂಟ್ರೆನ್ಸ್ ಮಾತ್ರ ಹಾಕ್ಬೋದು. ಅಲ್ಲಿಂದ ನಾವು ನಡ್ಕೊಂಡು ನಮ್ಮ ಕಾರ್ ಹತ್ರ ಬರೋಷ್ಟರಲ್ಲಿ ಇಲ್ಲಿ ಬೆಂಗಳೂರಿಂದ ಒಂದು 4-5 ಜನ ತರಕಾರಿ ಕಟ್ ಮಾಡ್ತಾಯಿದ್ರು. ಅವ್ರು ನನಗೆ ನಾವು ಪರಿಚಯ ಮಾಡ್ಕೊಂಡು ಕೇಳಿದಾಗ ಅವ್ರು ಹೇಳಿದ್ದೇನೆಂದರೆ, ಇಲ್ಲಿ ಪ್ರತಿ ತಿಂಗಳು ಇಲ್ಲಿ 200-250 ಜನಕ್ಕೆ ಅವರು ಅಡುಗೆ ಮಾಡಿ ಪ್ರಸಾದ ರೀತಿಯಲ್ಲಿ ಹಂಚ್ತಾರಂತೆ. ಅಂದರೆ ದೊಡ್ಡ ಮಟ್ಟದಲ್ಲಿ. ನೋಡಿ ಯಾವ ಮಟ್ಟದಲ್ಲಿ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಯಿತು. ನಮ್ಮ ಬೆಂಗಳೂರವರು, ನಮ್ಮ ಕರ್ನಾಟಕದವರು ತಮಿಳ್ನಾಡಲ್ಲಿ ಬಂದು ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಅಂದರೆ ಒಂಥರ ನಮ್ಗೆ ಹೆಮ್ಮೆ. ನೋಡಿ ಯಾವ ಮಟ್ಟಕ್ಕೆ ಇಷ್ಟೊಂದು ದೊಡ್ಡದಾಗಿ ಮಾಡಬೇಕಂದ್ರೆ ತಮಾಷೆ ಅಲ್ಲ. ಈ ಕಾಲದಲ್ಲಿ ಒಂದೊತ್ತು ಊಟಕ್ಕೂ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ಆದರೆ ಈ ರೀತಿ ಮಾಡೋದ್ರಿಂದ ದೇವರು ತುಂಬ ಚೆನ್ನಾಗಿಟ್ಟಿರಲಿ ಅವ್ರನ್ನ. ನಾವು ಇಲ್ಲಿ ಬಂದು ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು. ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ನಮ್ಮ ಅವ್ರು ಕೇಳ್ಕೊಂಡ್ವಿ, ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಹಾಂ ಸರಿ ಮಾಡಿ ಅಂದರು. ತರಕಾರಿ ಕಟ್ ಮಾಡಿದ್ವಿ. ಮತ್ತು ಅಲ್ಲಿ ಏನಿದ್ರು ಎತ್ಕೊಡೋದು ಅದು ಇದು. ನಮ್ಗೆ ಯಾಕಂದರೆ 4:30ವರೆಗೂ ನಮಗೆ ಬಿಸಿಲು ಕಡಿಮೆ ಆಗೋದಿಲ್ಲ. ಈ ಬಿಸಿಲಲ್ಲಿ ಗಿರಿ ಪ್ರದಕ್ಷಿಣೆ ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ಕಾಲು ತುಂಬ ಸುಡ್ತಾ ಇರುತ್ತೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಮಧ್ಯಾಹ್ನನ ಅವಾಯ್ಡ್ ಮಾಡ್ಕೊಳ್ಳಿ. ಗಿರಿ ಪ್ರದಕ್ಷಿಣೆ ಮಾಡ್ತೀರಂದರೆ ಸಂಜೆ ಮೇಲೆ ಆರಾಮಾಗಿ ಮಾಡಿ. ಅಂದರೆ 4:30ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 10-11 ಗಂಟೆಗೆಲ್ಲ ನಿಮ್ಮ 9 ಗಂಟೆ 10 ಗಂಟೆಗೆಲ್ಲ ಗಿರಿ ಪ್ರದಕ್ಷಿಣೆ ಮುಗ್ದೋಗ್ಬಿಡುತ್ತೆ.
ಆದರೆ ನಾವು ಬೆಳಗ್ಗೆನೆ ಬಂದಿರೋ ರೀಸನ್ನಿಂದ ನಮಗೆ ದರ್ಶನ ಎಲ್ಲ ಮುಗ್ದು ಇಲ್ಲಿಗೆ ಬರೋಷ್ಟರಲ್ಲಿ 12 ಗಂಟೆ ಆಗ್ಬಿಟ್ಟಿತ್ತು. 12 ಗಂಟೆಯಿಂದ 4 ಗಂಟೆ ಏನು ಮಾಡೋದಂತ ಗೊತ್ತಿಲ್ಲದಾಗ ಇವ್ರು ನಮ್ಗೆ ಪರಿಚಯ ಆದ್ರು, ಬೆಂಗಳೂರಿಂದ ಬಂದು ಈ ಥರ ಅಡುಗೆ ಮಾಡ್ತಾ ಇದ್ದೀರಿ ಅಂತ. ಸೊ ಅದನ್ನ ನಾವು ನೋಡಿಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಯಾಕಂದರೆ 4 ಜನಕ್ಕೆ ಗೊತ್ತಾಗಲಿ ಇವ್ರು ಮಾಡ್ತಾ ಇರೋ ಸೇವೆ ತುಂಬ ಒಳ್ಳೆಯದು. ಬೆಂಗಳೂರಿಂದ ಬಂದು ಮಾಡ್ತಾ ಇದ್ದಾರಲ್ಲ ಕರ್ನಾಟಕದಿಂದ, ನಮಗೂ ಒಂದು ಹೆಮ್ಮೆ ಅನಿಸ್ತು. ನೋಡ್ತಾ ಇದ್ದೀರಲ್ಲ ಔಟ್ಪುಟ್ ಯಾವ ಥರ ಬಂದಿದೆ ಅಡುಗೆದು ಅಂತ. ಇದನ್ನ ಈಗ ದೇವಸ್ಥಾನಕ್ಕೆ ನೈವೇದ್ಯ ಕೊಟ್ಟು ಎಲ್ಲರಿಗೂ ಹಂಚ್ತೀನಿ ಅಂತ ಹೇಳಿದ್ರು. ಮತ್ತು ನಮಗೂ ಸ್ವಲ್ಪ ಕೊಟ್ಟರು. ನೈವೇದ್ಯ ಆದಮೇಲೆ ನಾವು ಇಲ್ಲಿಂದ ತಿನ್ಕೊಂಡು ನಾವು ಹೋದ್ವಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೋಸ್ಕರ. ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ವಿನಾಯಕ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಫಸ್ಟ್ ಇಲ್ಲಿಂದ ನಾವು ಶುರು ಮಾಡೋಣ, ಕೊನೆಗೆ ಇಲ್ಲೇ ಬಂದು ನಿಂತ್ಕೊಬೇಕು. ಅಂದರೆ ದೇವಸ್ಥಾನದಿಂದ ಶುರು ಮಾಡಿದವರು ತುಂಬ ಜನ ಇರ್ತಾರೆ, ಮತ್ತು ಇಲ್ಲಿಂದನೂ ಶುರು ಮಾಡಿದವ್ರು ತುಂಬ ಜನ ಇರ್ತಾರೆ. ಇಲ್ಲಿ 8 ಲಿಂಗಗಳಿದಾವಂತೆ. ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಂದಾನೆ. ಇದು ನಮ್ಮ ಕಾರ್ ನಿಂತಿರೋದಕ್ಕೆ ಮತ್ತು ಇಲ್ಲಿಗೆ ಒಂದು 100 ಮೀಟರ್ಸ್ ಅಷ್ಟೇ. ನೋಡಿ, ದೇವ್ರ ಕೈ ಮುಕ್ಕೊಂಡು ಇಲ್ಲಿಂದ ವಿಭೂತಿ ಹಚ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರಿ ನಾವು ಗಿರಿ ಪ್ರದಕ್ಷಿಣೆ. ಇಲ್ಲಿ ಪಕ್ಕದಲ್ಲೇ ನಮ್ಮ ಕಾರ್ ಕೂಡ ಪಾರ್ಕ್ ಇದೆ. ನಾವು ಬರಬೇಕಾದ್ರೆ ಹತ್ರ ಆಗುತ್ತೆ ಅಂದ್ಬಿಟ್ಟು. ಯಾಕಂದರೆ ಹೋಗ್ತಾ ಹೋಗ್ತಾ ತುಂಬ ಜನ ಆಗ್ತಾರಂತೆ ಗೈಸ್. ನೋಡೋಣ ಬನ್ನಿ, ಈಗ ಎಷ್ಟು ಜನ ಇದ್ದಾರಂತೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು. ಅಂದರೆ ಈ ಎಷ್ಟೊಂದು ಜನ ಎಲ್ಲಿ ಬೇಕಾ ಸ್ಟಾರ್ಟ್ ಮಾಡ್ಬೋದು. ಅಂದರೆ ದೇವಸ್ಥಾನದಿಂದನೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು. ಈಗ ಟೈಮು ಒಂದು 4:15 ಆಗಿತ್ತು. ಬಿಸಿಲಿತ್ತು, ಆದರೂ ಪರವಾಗಿಲ್ಲ ಅಂತ ನಾವು ಹೋಗ್ತಾ ಇದ್ವಿ. ಅಷ್ಟೊಂದೇನು ಸುಡ್ತಾ ಇರಲಿಲ್ಲ ಕಾಲು, ನಾರ್ಮಲ್ ಆಗಿ ಅನಿಸ್ತಾ ಇತ್ತು. ನೋಡಿ, ರೋಡಲ್ಲಿ ಈ ಥರ ಸಾಧುಗಳೆಲ್ಲ ಕೂತಿರ್ತಾರೆ, ಮತ್ತು ವ್ಯಾಪಾರಿಗಳೆಲ್ಲ ಏನೇನೋ ಮಾರ್ತಾ ಇರ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ಆಗೆಲ್ಲ ಇರುತ್ತೆ. ಒಂದೊಂದು ಲಿಂಗದ ದೇವಸ್ಥಾನ ಹತ್ರನೂ ಹೋಗಿ ನಾವು ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ತೋರಿಸ್ತೀನಿ ಫಸ್ಟ್ ಯಾವ ದೇವಸ್ಥಾನ ಸಿಗುತ್ತೆ, ಯಾವ ರೀತಿ ಇರುತ್ತೆ ಅಂತ. ಮತ್ತು ಇದರಲ್ಲೊಂದು ಟ್ವಿಸ್ಟ್ ಕೂಡ ಇದೆ, ಅದನ್ನು ನೀವು ಯಾರು ಎಕ್ಸ್ಪೆಕ್ಟೇ ಮಾಡಿರೋಕ್ಕಾಗಲ್ಲ. ನಾನು ಇಲ್ಲಿ ತೋರಿಸ್ತೀನಿ. ಫಸ್ಟ್ ಬಂದಿರೋರಿಗೆ ನಾನು ಹೇಳೋಕ್ಕಾಗಲ್ಲ. ಫಸ್ಟ್ ನೀವು ಯಾರಾದರೂ ನೋಡಿದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ದೇವರುಗಳ ಮಧ್ಯೆ ಒಂದು ಮನುಷ್ಯನ ವಿಗ್ರಹ ಇದೆ. ಮತ್ತು ಇಲ್ಲಿ ನೋಡಿ ಪ್ರಾಣಿಗಳು ಯಾವ ರೀತಿ, ಜಿಂಕೆ. ಆದರೆ ಜಿಂಕೆಗೆ ಫೀಡ್ ಮಾಡೋದು ತಪ್ಪು ಅಂತ ಬೋರ್ಡೆಲ್ಲ ಹಾಕಿರ್ತಾರೆ. ಜಿಂಕೆ, ನವಿಲು, ಕೋತಿ, ಈ ಥರ ಎಲ್ಲ ಪ್ರಾಣಿಗಳೆಲ್ಲ ಇದ್ದಾವೆ. ಸಖತ್ತಾಗಿದೆ ಇದು ನೋಡೋದಕ್ಕೆ. ತುಂಬ ಜನ ವೀಡಿಯೋ ಕೂಡ ಮಾಡ್ಕೊತಾ ಇದ್ರು, ನಾನು ಮಾಡಿಕೊಂಡೆ. ನೋಡಿ ಯಾವ ರೀತಿ ಇದೆ ಜಿಂಕೆ ಅಂತ. ಇಲ್ಲಿ ಸದ್ಯಕ್ಕೆ ಒಂದೇ ಇತ್ತು. ನವಿಲು ಕೂಡ ಬರುತ್ತೆ ಗೈಸ್. ಇಲ್ಲಿ ನವಿಲು ಆ ಕಡೆ ಬರುತ್ತೆ ದೇವಸ್ಥಾನದ ಪಕ್ಕ. ಫಸ್ಟು ಇಲ್ಲಿ ನೈಋತಿ ಲಿಂಗಂ ಸಿಕ್ತು. ಈ ದೇವಸ್ಥಾನ ನೋಡ್ತೀನಿ ನೋಡಿ ಯಾವ ರೀತಿ. ಅಂದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ, ಆಚೆಗಡೆ ಅಷ್ಟೇ. ಒಂದೊಂದು ದೇವಸ್ಥಾನದ್ದು ಒಂದೊಂದು ಪಾರ್ಟ್ ಹಾಕ್ತೀನಿ. ಆಗ್ನೇ ಹೇಳಿದ್ನಲ್ಲ, ಒಂದು ಮೈಂಡ್ ಬ್ಲೋಯಿಂಗ್ ಒಂದು ಜನಗಳು ನಮ್ಮ ಟ್ವಿಸ್ಟ್ ಇದೆ ಅಂತ. ಇದೇ ನೋಡಿ, ನಿತ್ಯಾನಂದ ಅಂತ ಗೊತ್ತಿರುತ್ತೆ. ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶನೇ ಕಟ್ಟಿರೋ ಅಂಥ ಮಹಾನ್ ವ್ಯಕ್ತಿಯವರು. ಇಲ್ಲಿ ಅವ್ರದ್ದು ವಿಗ್ರಹ ಎಷ್ಟು ದೊಡ್ಡದಾಗಿ ವಿಗ್ರಹ ಮಾಡಿದ್ದಾರೆ ನೋಡಿದ್ರಲ್ಲ, ಅದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಅಲ್ಲಿಂದ ಮುಂದೆ ಬಂದರೆ ಸೂರ್ಯಲಿಂಗಂ ಅಂತ ಸಿಗುತ್ತೆ. ಪ್ರತಿ ದೇವಸ್ಥಾನನೂ ನೀವು ದರ್ಶನ ಮಾಡಬೇಕಂದ್ರೆ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೇ, ಇಲ್ಲ ಅಂದರೆ ಆಗೋದಿಲ್ಲ. ಈ ನೋಡಿದ್ರೆ ಏನು ನೆನಪು ಬರುತ್ತೆ ಹೇಳಿ, ಕನ್ನಡ ಮೂವಿ ಕೋಣದು. ಇದೇ ನೋಡಿ, ಈ ಬೆಟ್ಟ ಸುತ್ತಾನೆ ನಾವು ಸುತ್ತಬೇಕು ಗಿರಿ ಪ್ರದಕ್ಷಿಣೆ. ಹೋಗ್ತಾ ಹೋಗ್ತಾ ಬೋರ್ಡ್ ಹಾಕಿದ್ದಾರೆ ನೀವು ಎಲ್ಲಿದ್ದೀರಿ ಅಂತ. ಇನ್ನೊಂದು ಏನು ಗೊತ್ತಾ, ಸುತ್ತೋವಾಗೆಲ್ಲ ನಮ್ಮ ರೈಟ್ ಸೈಡಲ್ಲೇ ಇರಬೇಕು ಬೆಟ್ಟ. ಇದು ವರುಣಲಿಂಗಂ ಅಂತ. ನೋಡಿ ಅಷ್ಟೊಂದು ಜನ ಇದ್ದಾರೆ. ಆದರೆ ಬೆಳಗ್ಗೆ ಬಂದರೆ ಮಾತ್ರನೇ, ಅಂದರೆ ಬೆಳಗ್ಗೆ ಅಂದರೆ ಒಂದು ಸಂಜೆ 4 ಗಂಟೆಗೆ ಬಿಟ್ಟರೆ ನೀವೆಲ್ಲ ಲಿಂಗ ದೇವಸ್ಥಾನಗಳಲ್ಲೂ ಪ್ರದಕ್ಷಿಣೆ ಮಾಡ್ಬೋದು. ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಜನ ಆಗ್ತಾ ಇದ್ದಾರೆ ಅಂತ. ಸ್ಟಾರ್ಟಿಂಗ್ ಎಷ್ಟು ಜನ ಕಾಣಿಸಿಲ್ಲ, ಈಗ ತುಂಬ ಜನ ಆಗ್ತಾ ಇದ್ದಾರೆ. ನಾವು ಈಗ ಜಸ್ಟ್ ಒಂದು 4 ಕಿಲೋಮೀಟರ್ಸ್ ಬಂದಿದ್ದೀರ ಅಷ್ಟೇ. ಕಾಲು ಆಲ್ರೆಡಿ ಸ್ವಲ್ಪ ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಫಸ್ಟ್ ಟೈಮ್ ಒಂದೇ ಸ್ಟ್ರೆಚ್ಚಲ್ಲಿ 14 ಕಿಲೋಮೀಟರ್ ನಡೀತಾ ಇರೋದು ನಾನು. ಅಂದರೆ ಒಂದೊಂದು ಸತಿಗೆ ಒಂದೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಬೋದು. ರೆಸ್ಟು ತೊಗೊತಾ ಇರ್ತಾರೆ. ಆದರೆ ರೆಸ್ಟ್ ತೊಗೊಂಡಿರೋ ಹೋಗೋರು ತುಂಬ ಜನ ಇರ್ತಾರೆ. ನಮ್ಮ ಟೀಮಲ್ಲೂ ಇದ್ದರು ರೆಸ್ಟ್ ತೊಗೊಂಡಿರೋ ಹೋಗೋರು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹೋಗ್ತಾನೇ ಇದ್ರಿ. ಅಂದರೆ ಚೆನ್ನಾಗಿರುತ್ತೆ ಗೈಸ್ ಈ ವೈಬ್ಸು. ಇಲ್ಲಿ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ. ಇಲ್ಲಿ ಬಂದರೆ ಇನ್ನೊಂದು ಲಿಂಗ ನೋಡಿ, ವಾಯುಲಿಂಗ ಅಂತ. ನೆಕ್ಸ್ಟ್ ವಾಯುಲಿಂಗ ಸಿಕ್ತು ಇದ್ರ ದೇವಸ್ಥಾನದೊಳಗೆ. ಯಾವ ದೇವಸ್ಥಾನದಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಕಡೆ ವಿಡಿಯೋ ಮಾಡ್ಬೋದು ಅಷ್ಟೇ. ಇನ್ನೊಂದು ಚಂದ್ರಲಿಂಗಂ ಅಂತ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಹೊರಗಡೆ. ಎಲ್ಲನೂ ಬೆಳಗ್ಗೆ ಬಂದರೆ ಮಾತ್ರ ಅಷ್ಟೇ ಗೈಸ್ ಓಪನ್ ಇರೋದು, ಇಲ್ಲ ಅಂದರೆ ನಿಮಗೆ ದರ್ಶನ ಸಿಗಲ್ಲ. ಆಚೆಗಡೆ ಕೈ ಮುಕ್ಕೊಂಡು ಹೋಗ್ಬೋದು. ಇಲ್ಲಿಗೆ ಬರೋಷ್ಟರಲ್ಲೆಲ್ಲ ಸುಸ್ತಾಗೋಗಿತ್ತು ನನಗೆ. ಕಾಲೆಲ್ಲ ಉರಿ ಸ್ಟಾರ್ಟ್ ಆಗೋಗಿತ್ತು. ನರ ಎಲ್ಲ
ಎಳೀತಾ ಇತ್ತು, ಕಾಲು ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ. ಏನು ಮಾಡೋದು, ಫುಲ್ಲು ಟಯರ್ಡ್ ಆಗೋ ಅಷ್ಟಕ್ಕೆ ಬಂದ್ಬಿಟ್ಟಿದ್ದೆ ಗೈಸ್. ನಾನು ಸಖತ್ ಸುಸ್ತಾಗ್ತಾ ಇತ್ತು. ಒಂದು ನಡೆಯೋಕ್ಕಾಗುತ್ತೋ ಇಲ್ಲೋ ಅಂತ ಭಯ ಶುರು ಆಗೋಯ್ತು ನನಗೆ. ಆದರೂ ದೇವರು ಕೈ ಬಿಟ್ಟಿಲ್ಲ, ಕೊನೆವರೆಗೂ ಕಷ್ಟನೋ ಸುಖನೋ 14 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡೇ ಬಿಟ್ಟೆ. ಏನೂ ಮಾಡೋಕ್ಕಾಗೋದಿಲ್ಲ. ಇದೇ ಲಾಸ್ಟ್ ಕುಬೇರಲಿಂಗ. ಇಲ್ಲಿಂದ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಇದೇ ಗೋಪುರ. ಇಲ್ಲಿಂದ ನಾವು ಕಾರ್ ಹತ್ರ ಹೋಗ್ಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿರೋ ದೇವಸ್ಥಾನವರೆಗೂ. ಮುಗೀತು ಗಾಯ್ಸ್, ನೋಡಿ ಕಾಲು ನೋಡ್ತೀರಾ, ಕಾಲೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಎಲ್ಲ ಊದ್ಕೊಂಡ್ಬಿಟ್ಟೈತೆ ಗಾಯ್ಸ್. ಫೈನಲಿ ಓಂ ನಮಃ ಶಿವಾಯ, ಅರುಣಾಚಲೇಶ್ವರ. ಕೊನೆಗೂ ನಮ್ಮದು 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಮುಗೀತು. ನೀವೇನಾದರೂ ಹೊಸ್ದಾಗಿ ಬರ್ತಾ ಇದ್ದೀರಂದರೆ ಬೆಳಗ್ಗೆ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ, ಇಲ್ಲ ಸಂಜೆ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ನೈಟ್ ಬಂದರೆ ದೇವಸ್ಥಾನದ ದರ್ಶನ ಸಿಗೋದಿಲ್ಲ, ಅಲ್ಲಿ 8 ಲಿಂಗದ ದರ್ಶನನೂ ಸಿಗೋದಿಲ್ಲ. ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.